ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ರೋಹಿತ್ ಶರ್ಮಾ ಡುಮ್ಮಾ ಅಂತೆ. ಒಂದ್ಸರಿ ಇದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಸೋ ಕಾಲ್ಡ್ ಕಾಂಗ್ರೆಸ್ ವಕ್ತಾರೆ ಏನ್ ಹೇಳಿದ್ದಾರೆ ಅನ್ನೋದನ್ನ. It is not body shaming, it's about the fitness of a sports person. ವಿಶ್ವ ಗೆದ್ದ ನಾಯಕನನ್ನ ಡುಮ್ಮಾ ಅಂತ ಹೇಳಿ ಅವಮಾನ ಮಾಡಿದ್ದಾರೆ. ಇಟ್ ಈಸ್ ನಾಟ್ ಬಾಡಿ ಶೇಮಿಂಗ್, ಸ್ಪೋರ್ಟ್ಸ್ ಪರ್ಸನ್ ಫಿಟ್ ಆಗಿರಬೇಕು ಅಂತ ಈ ಕಾಂಗ್ರೆಸ್ ನಾಯಕಿ ಹೇಳ್ತಾ ಇದ್ದಾಳೆ. ಮೋಸ್ಟ್ಲಿ ಈ ಪುಣ್ಯಾತ್ಕಿತ್ತಿಗೆ ರೋಹಿತ್ ಶರ್ಮಾ ಮಾಡಿದ ಸಾಧನೆ ಏನು ಅಂತ ಗೊತ್ತಿಲ್ಲ ಅನ್ಸುತ್ತೆ. ಭಾರತಕ್ಕೆ ಬರೋಬ್ಬರಿ 13 ವರ್ಷಗಳ ನಂತರ ವಿಶ್ವಕಪ್ ಗೆಲ್ಲಿಸಿಕೊಟ್ಟಿದ್ದು ಇದೇ ಡುಮ್ಮಾ. ಕ್ಯಾಪ್ಟನ್ ಆಗಿ ಮಾತ್ರ ಅಲ್ಲ, ಆಟಗಾರನಾಗಿಯೂ ಮಿಂಚಿದ್ದು ಇದೇ ರೋಹಿತ್ ಶರ್ಮಾ ಅನ್ನೋದು ಈಕೆಗೆ ಗೊತ್ತಿಲ್ಲ ಅನ್ಸುತ್ತೆ. ರೋಹಿತ್ ಶರ್ಮಾಗೆ ಡುಮ್ಮಾ, ಕ್ಯಾಪ್ಟನ್ ಆಗೋದಕ್ಕೆ ಲಾಯಕ್ಕಿಲ್ಲ, ಕ್ಯಾಪ್ಟನ್ ಆದಂತಹ ಅದೃಷ್ಟವಂತ ಆಟಗಾರ ಅಂತ ಹೇಳಿದ್ದು ರೋಹಿತ್ ಶರ್ಮಾಗೆ ಅವಮಾನ ಮಾಡಿದ್ದು ಯಾರು ಗೊತ್ತಾ? ಕಾಂಗ್ರೆಸ್ನ ವಕ್ತಾರೆ ಶಮಾ ಮೊಹಮ್ಮದ್. ಅಂದಹಾಗೆ ಈ ಶಮಾ ಅಹ್ಮದ್ ಕಾಂಗ್ರೆಸ್ ವಕ್ತಾರೆಯಂತೆ. ಈಕೆ ರೋಹಿತ್ ಶರ್ಮಾಗೆ ಡುಮ್ಮಾ ಅಂತ ಅವಮಾನ ಮಾಡಿದ್ದು ಮಾತ್ರ ಅಲ್ಲ, ಪ್ರಭಾವಶಾಲಿ ಕ್ಯಾಪ್ಟನ್ ಅಲ್ಲ ಅಂತ ಹೇಳಿದಾಳೆ. ಇಷ್ಟು ಮಾತ್ರವಲ್ಲ, ಭಾರತ ತಂಡದ ನಾಯಕನಾಗುವುದಕ್ಕೆ ಅದೃಷ್ಟ ಪಡೆದ ಸಾಧಾರಣ ಆಟಗಾರ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ಲು. ಇದು ವೈರಲ್ ಆಯಿತು. ಕ್ರಿಕೆಟ್ ಅಭಿಮಾನಿಗಳು, ಸ್ಟಾರ್ ಆಟಗಾರರು ಈಕೆಗೆ ಹಿಗ್ಗಾಮುಖ ಜಾಡಿಸಿದ್ರು. ನಂತರ ಈಕೆ ಆ ಪೋಸ್ಟ್ ಅನ್ನ ಡಿಲೀಟ್ ಕೂಡ ಮಾಡಿದ್ಲು. ಆದ್ರೆ ಈಗ ಎದ್ದಿರುವ ಪ್ರಶ್ನೆ, ಈ ರೀತಿಯಾಗಿ ಒಬ್ಬ ವಿಶ್ವ ಗೆದ್ದ ನಾಯಕನಿಗೆ ಅವಮಾನ ಮಾಡಿದ್ದು ಸರಿನಾ ಅನ್ನೋದು. ಬರೋಬ್ಬರಿ 16 ವರ್ಷಗಳ ನಂತರ ನಾಯಕನಾಗಿ ಭಾರತಕ್ಕೆ T20 ವಿಶ್ವಕಪ್ ಗೆಲ್ಲಿಸಿಕೊಟ್ಟಿದ್ದು ಇದೇ ರೋಹಿತ್ ಶರ್ಮಾ. ಇಷ್ಟು ಮಾತ್ರ ಅಲ್ಲ, ಭಾರತ ಒನ್ ಡೇ ವಿಶ್ವಕಪ್ ಗೆದ್ದಿದ್ದು ಕೊನೆ ಬಾರಿಗೆ 2011ರಲ್ಲಿ. ಇದಾದ ನಂತರ ಭಾರತಕ್ಕೆ ಒನ್ ಡೇ ವಿಶ್ವಕಪ್ ಗೆಲ್ಲೋದಕ್ಕೆ ಆಗಿರಲಿಲ್ಲ. ಆದರೆ 2023ರ ಏಕದಿನ ವಿಶ್ವಕಪ್ನಲ್ಲಿ ಭಾರತ ಫೈನಲ್ಗೆ ಎಂಟ್ರಿ ಕೊಡ್ತು. ಟೀಂ ಇಂಡಿಯಾ ಸಖತ್ತಾಗಾಡಿತ್ತು. ರೋಹಿತ್ ಶರ್ಮನ ಆಟಕ್ಕೆ ಇಡೀ ಕ್ರಿಕೆಟ್ ಜಗತ್ತು ಶಹಬಾಷ್ ಹೇಳಿತ್ತು. ಆಗ್ಲೂ ಕೂಡ ಟೀಂ ಇಂಡಿಯಾದ ಕ್ಯಾಪ್ಟನ್ ಆಗಿದ್ದು ಇದೇ ರೋಹಿತ್ ಶರ್ಮಾ. ಶರ್ಮಾ ಕ್ಯಾಪ್ಟನ್ಸಿಗೆ ಇಡೀ ಕ್ರಿಕೆಟ್ ಜಗತ್ತು ಜೈ ಅಂತ ಹೇಳಿತ್ತು. ಆದ್ರೆ ಇದೇ ರೋಹಿತ್ ಶರ್ಮನನ್ನ ಈಗ ಡುಮ್ಮಾ ಅಂತ ಹೀಯಾಳಿಸಿದ್ದು, ಕ್ಯಾಪ್ಟನ್ ಆಗೋದಕ್ಕೆ ಲಾಯಕ್ಕಿಲ್ಲ ಅಂತ ಹೇಳೋದು ಎಷ್ಟು ಸರಿ ಅನ್ನೋ ಪ್ರಶ್ನೆಯನ್ನ ಎಲ್ಲರೂ ಮಾಡ್ತಿದ್ದಾರೆ, ಕ್ಯಾಕರ್ಸಿ ಉಗಿತಾ ಇದ್ದಾರೆ. ಇನ್ನು ಹರ್ಭಜನ್ ಸಿಂಗ್ ಅಂತೂ ಈಕೆಗೆ ಸರಿಯಾಗಿ ಜಾಡಿಸಿದ್ದಾರೆ. ಈಕೆ ಭಾರತದಲ್ಲಿರೋದಕ್ಕೆ ಲಾಯಕ್ಕೇ ಇಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಇದು ಸತ್ಯ ಕೂಡ ಹೌದು. ಇನ್ನು ರೋಹಿತ್ ಶರ್ಮಾ ಎಂಥ ನಾಯಕ, ಅವರ ಬ್ಯಾಟಿಂಗ್ ಅಟ್ಟಹಾಸದ ಬಗ್ಗೆ ಎಲ್ಲರಿಗೂ ಗೊತ್ತು, ಇಡೀ ಕ್ರಿಕೆಟ್ ಜಗತ್ತಿಗೆ ಗೊತ್ತು. ಅವರು ಸಿಡಿಸಿದ ಪ್ರತಿಯೊಂದು ಡಬಲ್ ಸೆಂಚುರಿ ಬಗ್ಗೆ ಗೊತ್ತು, ಅವರ ಬ್ಯಾಟಿಂಗ್ ದರ್ಬಾರ್ ಬಗ್ಗೆ ಗೊತ್ತು. ಹಿಟ್ ಮ್ಯಾನ್ ಅಂತ ಯಾಕೆ ರೋಹಿತ್ ಶರ್ಮಾನನ್ನ ಇಡೀ ಕ್ರಿಕೆಟ್ ಜಗತ್ತು ಕರೆಯುತ್ತೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತು. ಪೋಸ್ಟ್ ಹಾಕಿ ಈಗ ಎಲ್ಲಾ ಚೀಮಾರಿ ಹಾಕಿದ್ಮೇಲೆ ಇದು ಬಾಡಿ ಶೇಮಿಂಗ್ ಅಲ್ಲ, ಸ್ಪೋರ್ಟ್ಸ್ ಪರ್ಸನ್ ಆಗಿ ಫಿಟ್ ಆಗಿರ್ಬೇಕು ಅಂತ ಈ ಅಮ್ಮ ಹೇಳ್ತಾ ಇದ್ದಾರೆ. ಆದ್ರೆ ರೋಹಿತ್ ಶರ್ಮಾನೇ ಅಲ್ಲ, ಯಾರೇ ಆಟಗಾರ ತಗೊಳ್ಳಿ, ಡುಮ್ಮಾ ಇಟ್ಕೊಂಡೇ ಚೆನ್ನಾಗಿ ಆಡ್ತಾ ಇದ್ದಾನೆ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂತ ಅಂದ್ಮೇಲೆ ಆತನ ಬಾಡಿ ಕಟ್ಕೊಂಡು ಈಕೆಗೆ ಏನಾಗ್ಬೇಕು? ನೀವ್ ಏನ್ ಮಾಡ್ತೀರಾ? ಈಗ ಹೇಳಿಯಾಗಿದೆ. ಆದ್ರೆ ಈಗ ಬಾಡಿ ಶೇಮಿಂಗ್ ಅಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಅಭಿಮಾನಿಗಳು ಹೇಳ್ತಾ ಇರೋದು ಒಂದೇ, ಈಕೆ ಬಹಿರಂಗವಾಗಿ ರೋಹಿತ್ ಶರ್ಮಾಗೆ ಕ್ಷಮೆ ಕೇಳಲೇಬೇಕು, ರೋಹಿತ್ ಶರ್ಮಾಗೆ ಕ್ಷಮೆ ಕೇಳಬೇಕು ಅನ್ನೋದು. ನೋಡಿದ್ರಲ್ಲ ವೀಕ್ಷಕರೇ, ಎಂತೆಂಥ ಜನ ಇರ್ತಾರೆ ಅಂತ ಹೇಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಮಸ್ಕಾರ.